ಕರ್ನಾಟಕದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಇವತ್ತು ಮೀಸಲಾತಿ ಬೇಕಂಥೇಳಿ ಸಮಾಜದ ಸ್ವಾಮೀಜಿಯವರಾದಂಥ ಜಯಮುಕ್ತುಂಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಹೋರಾಟ ಒಂದು ನ್ಯಾಯಯುತವಾದಂಥ ಹೋರಾಟ ಇದೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಕಷ್ಟು ಅದಕ್ಕೆ ಹೆಚ್ಚಿನ ರೀತಿಯಂಥ ಒಂದು ಸ್ಪಂದನೆ ಮಾಡುವಂಥ ಕೆಲಸ ನಾವೆಲ್ಲ ಮಾಡಿದ್ವಿ. ಒಂದು ದೊಡ್ಡ ಪ್ರಮಾಣದ ಅವಾಗಲೂ ಲಕ್ಷಾಂತರ ಜನ ಹೋರಾಟ ಮಾಡಿದರು. ಆ ಸಂದರ್ಭದಲ್ಲಿ ಭಾಳ ಶಾಂತ ರೀತಿಯಿಂದ ಹೋರಾಟಕ್ಕೆ ಸರ್ಕಾರವೂ ಸಹಿತ ಸಹಕಾರ ಕೊಟ್ಟಿತ್ತು. ಆದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಪಂಚಮಸಾಲಿ ಲಿಂಗಾಯತ ಸಮಾಜದವರು ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ. ಅದಕ್ಕೆ ಸರಿಯಾದಂಥ ರೀತಿಯನ್ನು ಒಂದು ರೀತಿಯಲ್ಲಿ ಸ್ಪಂದನ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ಹೋರಾಟಗಾರರಿಗೆ ಒಂದು ಸಮಾಧಾನ ಮಾಡಿಕೊಂಡು ಒಂದು ಕೋರ್ಡಿನೇಟ್ ಮಾಡುವಂಥ ಕೆಲಸ ಮಾಡಬೇಕಾಯಿತು ಸರ್ಕಾರ. ಅದಕ್ಕೆ ಮಾಡಲಾರ್ದೇ ಆ ಹೋರಾಟ ಯಾವ ರೀತಿ ಇವತ್ತು ಫೇಲ್ಯೂರ್ ಮಾಡಬೇಕು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ರಿಂದ ಇವತ್ತು ಇದೆಲ್ಲ ಅನಾಹುತ ಆಗಲಿಕ್ಕೆ ಕಾರಣ ಆಯಿತು. ಮತ್ತು ಅವರು ಶಾಂತ ರೀತಿಯಿಂದ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಪೊಲೀಸರ ಒಂದು ದೌರ್ಜನ್ಯ ಮಾಡಿ ಇವತ್ತು ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಇದು ಖಂಡನೀಯವಾದಂಥದ್ದು. ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿಯಾದಂಥ ಬಲ ಪ್ರಯೋಗದಿಂದ ಯಾವುದೇ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಕ್ಷಣವೇ ಮುಖ್ಯಮಂತ್ರಿಗಳು ಸ್ವಾಮೀಜಿಯವ್ರ ಜೊತೆ ಸಮಾಜದ ಮುಖಂಡರ ಜೊತೆ ತಕ್ಷಣ ಸಮಾಲೋಚನೆ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಒಳ್ಳೆಯ ರೀತಿ ಶಾಂತ ರೀತಿಯಿಂದ ಸೌಹಾರ್ದದಿಂದ ಇದು ಬಗೆಹರಲಿಕ್ಕೆ ಸಾಧ್ಯತೆ. ಮತ್ತು ಎಲ್ಲಿವರೆಗೆ ಅವ್ರ ಬೇಡಿಕೆ ಅಂದರೆ, ನೀವು ಕೇಂದ್ರ ಸರ್ಕಾರಕ್ಕೆ ಈ ಪ್ರಪೋಸಲ್ ಕಳಿಸಿ, ಕೇಂದ್ರ ಸರ್ಕಾರದಿಂದ ನಾವು ಅಲ್ಲಿ ಅಪ್ರೂವಲ್ ತೆಗೆದುಕೊಳ್ತೀವಿ, ಅಲ್ಲಿ ಒತ್ತಾಯ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗೂ ಸಹಿತ ಎಟ್ಲೀಸ್ಟ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಲಿಕ್ಕೂ ನೀವು ತಯಾರಿಲ್ಲ ಅಂತಂದರೆ ನಿಮ್ಮ ಮೊಂಡತನವನ್ನು ತೋರಿಸ್ತದೆ. ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕರ್ನಾಟಕದಲ್ಲಿ ಆಗ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯವರು ತಕ್ಷಣ ಈ ಒಂದು ದೌರ್ಜನ್ಯ ಮಾಡುವಂಥದ್ದು, ಬಲಪ್ರಯೋಗ ಮಾಡುವಂಥದ್ದು ನಿಲ್ಲಿಸಿ ಮತ್ತು ಹೋರಾಟಗಾರರಿಗೆ ಸ್ಪಂದನ ಮಾಡಿ, ಅವರ ಬೇಡಿಕೆಗಳಿಗೆ ಸ್ಪಂದನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ.